ಅವತ್ತು ನಾನು ವಿಧಾನಸಭೆಯಲ್ಲಿ ಮಾತಾಡಿದೆ. ಮಾರನೇ ಬೆಳಿಗ್ಗೆ ನನಗೆ ಈಶ್ವರ ದೇವಸ್ಥಾನ ಸನ್ನಿಧಿನಲ್ಲಿ ಬಿದ್ದು 2 ಮೂಳೆ ಮುರ್ಕೊತ್ತು. ಅಲ್ಲದೆ ಮಾರನೇ ಬೆಳಿಗ್ಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಕೂರಿಸ್ಕೊಂಡು ನಿಮ್ಮ ಸರ್ಕಾರದ ಗೃಹ ಮಂತ್ರಿ ಕೂರಿಸ್ಕೊಂಡು ಹೇಳಿವೆ ಏನೇನು ಹೇಳಿ ಆ ಸದನದಲ್ಲಿ. ನಾನು ಯಾಕೆಂದ್ರೆ ಇವತ್ತು ಇದೆಲ್ಲ ನಡೀಲಿ, ಇದನ್ನೆಲ್ಲ ಎದುರಿಸೋ ಶಕ್ತಿ ದೇವ್ರು ಕೊಟ್ಟಿದ್ದೇನೆ. ದೇವೇಗೌಡರ ಮೇಲೆ ಈ ರಾಜ್ಯದಲ್ಲಿ ಯಾರ ಮೇಲೆ ರುಚಿ ಓಡಿ ಮಾಡಿರೋದು? ಲೋಕಾಯುಕ್ತ ಯಾರ ಮೇಲೆ ಮಾಡ್ಯವ್ರಿ? ದೇವೇಗೌಡರ ಕುಟುಂಬ ಬಿಟ್ರೆ ಬೇರೆ ಯಾರು ಮಾಡ್ಯವ್ರ? ಬೇಕಾದ ಬಂದು ಕಾಲ್ ಕಟ್ತಾರೆ, ಬಂದು ಕಾಲ್ ಕಟ್ ಕಾಲಿ ಹಿಡಿತಾರೆ. ಒಂದು ಮಾತು ನಮ್ಗೆ ನಾನು ಇವತ್ತು ನೊಂದು ಹೇಳ್ತಾ ಇದ್ದೀನಿ. ಅವತ್ತು ಮೋದಿಯವರು ನಾನು ಇದ್ದೆ, ಕುಮಾರಸ್ವಾಮಿ ಇದ್ರು, ಈ ಕಾಂಗ್ರೆಸ್ನವ್ರು ನಂಬಿಡ್ರಿ, ಇನ್ ಬೆಳಗ್ಗೆ ಹೋಗಿ ಇವತ್ತು ರಾಜೀನಾಮೆ ಕೊಡು, ನಿಮ್ಮ ಅಪ್ಪಂಗೂ ಮೋಸ ಮಾಡ್ಯವ್ರೆ ಅಂತ. ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ನಾವು ಅದನ್ನ ಈ ರಾಜ್ಯದಲ್ಲಿ. ಇದಕ್ಕೆ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿರೋದು. ಟೈಮ್ ಬರುತ್ತೆ ಹೇಳ್ತೀನಿ ಬನ್ರಿ, ಹೇಳಿ ತಾಕತ್ತಿದ್ರೆ. ಅದು ಬಿಟ್ಬಿಟ್ಟು ಇವ್ರು ಮಾಡಿರೋಂಥ ಹುಡುಕನ್ನು ಮುಚ್ಕೊಳಕ್ಕೋಸ್ಕರ ಬೆಳಗ್ಗೆ ಇದ್ರೆ ಏನ್ ನಡೆಸ್ತಾವ್ರೆ ಅನ್ನೋದು ನಮಗೆ ಗೊತ್ತಿದೆ. ನಾನು ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದನ್ನ ಕಾಲ ಬಂದಾಗ ಹೇಳ್ತೀನಿ. ನಾನು ವಿಧಾನಸಭೆ ಒಳಗೆ ಹೇಳ್ತೀನಿ, ಅಲ್ಲಿ ಎಂಕ್ವೈರಿ ಟೈಮಲ್ಲಿ ಹೇಳಿ ಬಂದಿದ್ದೀನಿ. ನಾನು ಏನ್ ನಡೀತಾ ಇದೆ, ನೀವೇ ಮಾಧ್ಯಮದಲ್ಲಿ ಏನ್ ತೋರಿಸಿದ್ರಿ, ಯಾರ್ಯಾರ ಮೇಲೆ ಏನೇನು ನಡೀತಾ ಐತೆ, ಎಂಕ್ವೈರಿಗಳು ಹೆಂಗ್ ನಡೀತಾ ಐತೆ, ಈ ರಾಜ್ಯದಲ್ಲಿ SIT ಹೆಂಗೆ ಎಂಕ್ವೈರಿ ನಡೀತಾ ಐತೆ, ಅದನ್ನು ಎಳೆಯಾಗಿ ಬಿಡಿಸ್ತೀನಿ. ಏನ್ ಹೆದರ್ಕೊಂಡು ಓಡೋಗ್ತೀನಿ ಅಂತ ತಿಳ್ಕೊಂಡ್ರ? ಈ ಕೇಸ್ಗೆಲ್ಲವ ತಪ್ಪು ಮಾಡಿದ್ರೆ ನ್ಯಾಯಾಲಯ ತಪ್ಪು ಮಾಡಿ ನೇಡ್ಗಾಕ್ಲಿ, ನಾನೇನು ಬೇಡ ಅನ್ನಲ್ಲ. ಏನಿದೆ ಎದುರಿಸಿಬಿಟ್ಟು ನಮ್ಮ ಬಾಯಿ ಮುಚ್ಚಿಸ್ತಾರೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಅವ್ರು ಕನಸು ಅಂತ ಹೇಳ್ತೀನಿ ನಾನು. ಅಷ್ಟೇ. ನನಗೆ ಮಾಧ್ಯಮದವರು ನಾನು ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ ಸಹಕಾರ ಇದೆ, ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ನಾನು ತಪ್ಪು ಮಾಡಿದ್ರೆ ಹೇಳಿ, ನಾನು ನಿಮ್ ಜೊತೆ ಇರ್ತೀನಿ. ನಾನು 25 ವರ್ಷ ವಿಧಾನಸಭೆಯಲ್ಲಿ ಯಾರು ಒಬ್ಬ ಶಾಸಕ ನಂದೇನಾರು ಇದ್ರೆ ಯಾವುದೇ ತರ ಎಂಕ್ವೈರಿ ಮಾಡಿ ಅಂತ ನನ್ನ ಇಲಾಖೆಯಲ್ಲಿ ನಾನು ಮಂತ್ರಿ ಆಗಿದ್ದೆಲ್ಲ ಯಾವ್ದಾದ್ರು ಸೈನ್ ಹಾಕುವಾಗ ಏನಾದ್ರು ತಪ್ಪು ಮಾಡಿದ್ರೆ ಎಂಕ್ವೈರಿ ಮಾಡಿ ಅಂತ ಸ್ಪೀಕರ್ಗೆ ಮುಖ್ಯಮಂತ್ರಿ ಬರ್ಕೊಟ್ಟಂತೆ ಯಾರು ಶಾಸಕ ಇದ್ರೆ, ಅದು ಮಂತ್ರಿ ಇದ್ರೆ ರೇವಣ್ಣ ಅಂತ ಹೇಳ್ಬೇಕು. ನಿಮ್ ರೆಕಾರ್ಡಲ್ಲಿ ಇದೆ, ಆನ್ ರೆಕಾರ್ಡಲ್ಲಿ.